ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ತುಂಬ ದಿನ ಆಯಿತು ವೀಡಿಯೋಸ್ ಮಾಡಿ. ನನ್ನ ಹಸ್ಬೆಂಡ್ ಮನೇಲಿರೋ ಕಾರಣದಿಂದ ನಾನು ಒಬ್ಬಳೇ ಇರ್ತೀನಿ. ಪಾಪುನು ನೋಡಿಕೊಂಡು ವೀಡಿಯೋಸ್ ಮಾಡೋದು ಕಷ್ಟ ಆಗುತ್ತೆ, ಕೆಲಸ ಎಲ್ಲ ಸ್ವಲ್ಪ ಜಾಸ್ತಿ ಇರೋದ್ರಿಂದ. ಇನ್ಮೇಲೆ ಆದಷ್ಟು ಟ್ರೈ ಮಾಡ್ತೀನಿ ವೀಡಿಯೋಸ್ ಆ್ಯಡ್ ಮಾಡೋದಕ್ಕೆ. ಇವತ್ತಿನ ನನ್ನ ದಿನ ಹೇಗಿತ್ತು ಅಂತ ಹೇಳ್ತಾ ಇದ್ದೀನಿ. ಮಾರ್ನಿಂಗ್ ತಿಂಡಿಗೆ ಪುಳಿಯೋಗರೆ ಮಾಡಿದ್ದೆ, ಹಾಗೆ ಅದನ್ನೇ ಲಂಚ್ಗೆ ಸ್ವಲ್ಪ ಗೊಜ್ಜಿತ್ತು ಅಂತ ಅದಕ್ಕೆ ಸ್ವಲ್ಪ ಅನ್ನ ಮಾಡಿಕೊಂಡು ಆ ಗೊಜ್ಜನ್ನ ಕೂಡ ಹಾಕ್ಕೊಂಡು ತಿಂತಾಯಿದ್ದೀನಿ ಅದನ್ನೇ. ಯಾಕೆಂದರೆ 2 ಟೈಮ್ಸ್ ಕೂಡ ಲಂಚ್ ಮಾಡೋದಕ್ಕೂ ಸಪ್ರೇಟ್ ಆಗಲ್ಲ ಪಾಪುನ ಇಟ್ಕೊಂಡು, ಅದಕ್ಕೆ ನಾನು ಈ ಥರ ಮಾಡ್ತೀನಿ. ಪುಳಿಯೋಗರೆ ತುಂಬ ಚೆನ್ನಾಗಿತ್ತು, ನನಗೆ ತುಂಬ ಇಷ್ಟ ಪುಳಿಯೋಗರೆ ಅಂದರೆ. ಮನೆಯಲ್ಲಿ 2ರಿಂದ 3 ಸಾರಿ ಮಾಡ್ತೀನಿ ವಾರದಲ್ಲಿ. ನನ್ನ ಹಸ್ಬೆಂಡ್ಗೂ ಕೂಡ ಇಷ್ಟ. ನೆಕ್ಸ್ಟು ಪುಳಿಯೋಗರೆ ಎಲ್ಲ ಆದಮೇಲೆ ನನ್ನ ನಕ್ಷಾಗೆ ಸ್ವಲ್ಪ ಸರಿ ತಿನ್ನಿಸಿ, ಹಾಗೆ ಅವಳಿಗೊಂದು ಸ್ವಲ್ಪ ಹಾಲು ಕುಡಿಸೋಣ ಅಂಥೇಳಿ ಹಾಲು ಕುಡಿಸೋದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಅವಳು ತುಂಬ ಹಠ ಮಾಡ್ತಿದ್ಲು. ಹಾಗೆ ನಗಿಸ್ತಾ ಸ್ವಲ್ಪ ಹಾಲು ಕುಡಿಸ್ದೆ. ಆಟ ಆಡಿಕೊಂಡು ಒಂದು ಸ್ವಲ್ಪ ಹಾಲು ಕುಡಿದ್ಲು. ಬರ್ತಾ ನಕ್ಷಾ ಊಟ ತಿನ್ನೋದೆಲ್ಲ ಕಡಿಮೆ ಮಾಡ್ತಿದ್ದಾಳೆ, ಮಕ್ಕಳು ಹಾಗೆ ಅಂತ ಅನಿಸುತ್ತೆ. ಹಾಗೆ ಪೂಜೆ ಮಾಡೋಣ ಅಂತಂದ್ಬಿಟ್ಟು ಪೂಜೆ ಸಾಮಾನೆಲ್ಲ ನೀಟಾಗಿ ಬೆಳಗಿ ಅದನ್ನೆಲ್ಲ ನೀಟಾಗಿ ತೊಳೆದು ದೇವ್ರ ಪೂಜೆ ಸಾಮಾನೆಲ್ಲ ರೆಡಿ ಆಯಿತು. ಹಾಗೆ ನೈವೇದ್ಯಕ್ಕೆ ಏನಾದರೂ ಮಾಡೋಣ ಅಂತ ಹೇಳಿ ನಾನು ಹೆಸರುಬೇಳೆ ಕೋಸಂಬರಿ ಮಾಡ್ತಾರಲ್ಲ ಹಾಗೆ ಮಾಡಿದೆ. ಇಲ್ಲಿ ನಾನು ಸೌತೆಕಾಯಿ ತರಿಸ್ಕೊಂಡಿರಲಿಲ್ಲ. ಈ ಫ್ರೂಟ್ಸ್ ಏನಿತ್ತು ಅಂತ ನೋಡಿದೆ, ಆ್ಯಪಲ್ ಇತ್ತು. ನಾನು ಆ್ಯಪಲ್ನ ನೀಟಾಗಿ ಕಟ್ ಮಾಡಿಕೊಂಡು ಅದನ್ನ ಮೇಲಿರೋ ಸಿಪ್ಪೆ ಎಲ್ಲ ತೆಗೆದು ಅದರಲ್ಲೇ ಕೋಸಂಬರಿ ಮಾಡೋಣ ಅಂತ ಹೊಸ್ದಾಗಿ ಟ್ರೈ ಮಾಡಿದೆ. ನಾನು ಇದನ್ನು ಇನ್ನೂ ಟೇಸ್ಟ್ ಮಾಡಿಲ್ಲ. ನೈವೇದ್ಯ ಕಿಡೋಣ ಹೇಗಿರುತ್ತೋ ನೋಡೋಣ ಅಂತ. ಕೆಲವರು ಬರೀ ಫ್ರೂಟ್ಸ್ನೇ ಕಟ್ ಮಾಡಿ ಹನಿ ಆ್ಯಡ್ ಮಾಡಿ ಇಡ್ತಾರೆ. ನಾನು ಈ ಥರನೂ ಟ್ರೈ ಮಾಡ್ಬೋದು ಅಂತ ಅನ್ನಿಸ್ತು. ಅದಕ್ಕೇ ಸ್ವಲ್ಪ ಒಂದು ಕ್ಯಾರೆಟ್ನ ನೀಟಾಗಿ ಅದನ್ನು ತುರ್ಕೊಂಡೆ. ಹಾಗೆ ಅದನ್ನ ತುರ್ಕೊಂಡು ಚಿಕ್ಕದಾಗಿ ನಾನು ಆ್ಯಪಲ್ನೆಲ್ಲ ಸಣ್ಣ ಪೀಸಾಗಿ ಕಟ್ ಮಾಡಿಕೊಂಡು ಹೆಸರುಬೇಳೆಗೆ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನಾನು ಅದನ್ನು ಕಟ್ ಮಾಡಿ ಇಟ್ಕೊಂಡೆ. ಕ್ಯಾರೆಟು ಮತ್ತು ಆ್ಯಪಲ್ಲು ಸ್ವೀಟ್ ಇರೋದ್ರಿಂದ ಸಾಲ್ಟ್ ಆ್ಯಡ್ ಮಾಡಿದ್ರೆ ಚೆನ್ನಾಗಿರುತ್ತೋ ಇಲ್ವೋ ಅಂತ ನನಗೆ ಗೊತ್ತಿರಲಿಲ್ಲ. ನಾನು ಅದಕ್ಕೆ ಸಾಲ್ಟ್ ಆ್ಯಡ್ ಮಾಡಿರಲಿಲ್ಲ. ದೇವ್ರಿಗೆ ಇಟ್ಟ ಮೇಲೆ ನಾನು ಅದನ್ನು ಟೇಸ್ಟ್ ಮಾಡೋಣ ಅಂತ ಅಂದ್ಕೊಂಡೆ. ಇನ್ನೂ ಟೈಮ್ ಸಿಕ್ಕಿಲ್ಲ, ನೋಡೋಣ ಆಮೇಲೆ ಟ್ರೈ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಹೇಗಿತ್ತು ಅಂತ. ಹೆಸರುಬೇಳೆ ಸ್ವಲ್ಪ ನೆನೆಸಿಟ್ಟಿದ್ದೆ, ಅದನ್ನು ತೊಳೆದು ಅದಕ್ಕೆ ಏನೇನು ಬೇಕೋ ಎಲ್ಲ ಹಾಕಿ. ಏನು ಅಂದರೆ ಬರೀ ಹೆಸರುಬೇಳೆ ನೆನೆಸಿಟ್ಟಿದ್ದೆ, ಒಂದು 2 ಮಿನಿಟ್ಸ್ ಆಗೋಷ್ಟು ಟೈಮಲ್ಲಿ ನೆಂದಿತ್ತು. ಹಾಗೆ ಆ ಕ್ಯಾರೆಟು ಮತ್ತು ಆ್ಯಪಲ್ಲು 2 ಆ್ಯಡ್ ಮಾಡಿ ದೇವ್ರಿಗೆ ಸ್ವಲ್ಪ ನೈವೇದ್ಯಕ್ಕಿಟ್ಟು ಪೂಜೆ ಆಯಿತು. ಹಾಗೆ ನಕ್ಷಾ ಕೂಡ ಮಲಗಿದ್ಲು. ನನ್ನ ಮಿನಿ ವ್ಲಾಗ್ ಆಗಿತ್ತು. ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾಯಿದ್ದೀರಾ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್.